ಘಟನೆ ಬಗ್ಗೆ ನಾವು ಒಂದು ತುರ್ತು ಸಭೆ ಮಾಡಿದ್ದೀವಿ ಸರ್. ತುರ್ತು ಸಭೆಯಲ್ಲಿ ಎಲ್ಲ ನಿರ್ಧಾರ ಮಾಡಿದ್ರು. ನಾವು ವರಿಷ್ಠಾಧಿಕಾರಿ ಹತ್ರ ಒಂದು ಮಾತಾಡ್ಕೊಂಡು ಬರಲ್ಲ ಅಂತ ಹೇಳಿ ಅಲ್ಲಿ ವರಿಷ್ಠಾಧಿಕಾರಿ ಮಾತಾಡುವಂತೇಳಿ ನಾವು 3 ಮಂದಿ 4 ಮಂದಿ ಹೋದರೆ ಅದು ಬೇರೆ ಮೆಸೇಜ್ ಬಂದಿದೆ. ಇವತ್ತು ಏನೆಲ್ಲ ಬಂದಿರೋಲ್ಲ ಪದಾಧಿಕಾರಿಗಳು ಸಂಘ ಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ. ಹಾಗಾಗಿ ನಾವು ಅವರ ಹತ್ರ ಖುದ್ದಾಗಿ ತಾವೇನೋ ನಮಗೆ ನ್ಯಾಯ ಕೊಡ್ತೀರಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಬಂದಿದ್ದೇವೆ ಸರ್. ಇವತ್ತು ನಾವು ಯಾವುದೇ ಪ್ರತಿಭಟನೆಗೆ ಏನು ಹೋಗ್ತಾ ಇಲ್ಲ. ತಮ್ಮಲ್ಲಿ ಮಾತಾಡಿ ಮುಂದಿನ ಏನು ನಿರ್ಧಾರ ಮಾಡಬೇಕಂತ ನಾವಿದ್ದೇವೆ. ನೋಡಿ ಸರ್, ಈಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅಂತೇಳಿ FIR ಆಗಿದೆ. ಒಂದು ಅಧಿಕಾರಿಗಳು ಒಂದು ಪ್ರಥಮ ವರ್ತಮಾನ ವರದಿ ದಾಖಲು ಮಾಡಬೇಕಿದ್ರೆ ಅವನಿಗೆ ಕರ್ತವ್ಯಕ್ಕೆ ಅಡ್ಡಿಯಾಗಿದ್ದರೆ 2 ದಿವಸ ಯಾಕೆ ಬೇಕು ಸರ್ FIR ಆಗಲಿಕ್ಕೆ? 2 ದಿವಸ ಬೇಕಾ ಸರ್ FIR ಆಗಲಿಕ್ಕೆ? ಇಂಥ ಒಂದು ಮಹಿಳೆ ಮತ್ತು ಆ ಹೆಣ್ಣು ಮಗಳ ಮೇಲೆ ಒಂದು FIR ಮಾಡ್ತಾರಲ್ಲ ಸರ್, ಆ PSI ಬ್ರಹ್ಮಾವರ ಪೊಲೀಸ್ ಠಾಣೆ ಮತ್ತು ಮಲ್ಪೆ PSI ಏನು ಸರ್ ಇದು? ನಿಮ್ಮ ಒಂದು ವರಿಷ್ಠಾಧಿಕಾರಿಯಲ್ಲಿ ಈ ರೀತಿ ಆದರೆ ಹೇಗೆ? ನೋಡಿ, ಅಲ್ಲಿರುವಂಥದ್ದು ಕೋರ್ಟ್ ಇದರಲ್ಲಿ ಇರುವಂಥದ್ದು ಏನು ಸರ್? ಇಲ್ಲಿ ಖಾಲಿ ನ್ಯಾಯಾಲಯದಲ್ಲಿ ಹೇಳಿದರೆ ಬೇಲಿಪ್ಗೆ ಅಸಿಸ್ಟ್ ಮಾಡಬೇಕಂತೇಳಿ, ಪೊಲೀಸರು ಬೇಲಿಪ್ಗೆ ಅಸಿಸ್ಟ್ ಮಾಡಬೇಕು, ಕೋರ್ಟ್ ಅಮೀನ್ಗೆ ಅಸಿಸ್ಟ್ ಮಾಡಬೇಕಂತೇಳಿ ಉಂಟು. ಇವರಿಗೆ ಅಲ್ಲಿ ಹೋಗಿ ಮನೆಯೊಳಗೆ ನುಗ್ಗಿ ಅಲ್ಲಿ ಆರೋಪಿ ಇದ್ದಾನ ಏನಂತ ನೋಡಲಿ, ಎಲ್ಲಿ ಯಾವ ಅಧಿಕಾರದಲ್ಲಿ ನೋಡ್ತಾರೆ ಸರ್? ಇವರೇನು ಸರ್ಚ್ ವಾರಂಟ್ ಇದೆಯಾ? ಏನಿಲ್ಲ. 4-5 ಮಂದಿ ಹೋಗಿದ್ರಲ್ಲ ಸರ್, ಅದು ನಮ್ಮ ಹತ್ರ ವಿಡಿಯೋ ಇದೆ. ಅದರಲ್ಲಿ ಕೋರ್ಟ್ ಅಮೀನು ಕೂಡ ಹೋಗಿಲ್ಲ ಅಂತೇಳಿ ಗೊತ್ತಿದೆ ನಮಗೆ. ಆ ಲೇಡಿ ಪೊಲೀಸ್ ಕೂಡ ಹೋಗಲಿಲ್ಲ. ಪುನಃ ಲೇಡಿ ಪೊಲೀಸ್ ಇದ್ದಾರೆ ಅಂತೇಳಿ FIR ಮಾಡಿದ್ದಾರೆ, ಲೇಡಿ ಪೊಲೀಸ್ಗೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಎಷ್ಟು ಸುಳ್ಳು ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ನಡೀತದೆ ಅಂತೇಳಿ ನಮಗೆ ಭಾಳ ನೋವಾಗ್ತಾ ಉಂಟು ಸರ್. ಯಾಕಂದರೆ ಈ ರೀತಿಯ ಒಂದು ವರ್ತಮಾನ ವರದಿಗಳು ದಾಖಲಾಗ್ತದೆ ಸರ್. ಆಕೆ ಕೊಟ್ಟಂಥ ದೂರು ಯಾಕೆ ದಾಖಲಾಗಲಿಲ್ಲ? ಆಕೆ ಕೊಟ್ಟಂಥ ಬೇರೆ ಬೇರೆ ಕೇಸಲ್ಲಿ ಕೌಂಟರ್ ಕೇಸ್ ಅಂತೇಳಿ ಆಗ್ತದೆ ಸರ್. ಹಾಗಾದ್ರೆ ಅವಳು ಕೊಟ್ಟ ಕೇಸಲ್ಲಿ ಯಾಕೆ FIR ಆಗಲಿಲ್ಲ? ಏನು ಸರ್, ಏನೋ ಸಮಸ್ಯೆವಾ ಅವರಿಗೆ? ಠಾಣಾಧಿಕಾರಿಗೆ ಏನೋ ಸಮಸ್ಯೆ ಉಂಟಾ? ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ದೂರು ದಾಖಲು ಮಾಡಿಕೊಂಡ್ರೆ ಆಯ್ತಾ ಸರ್? ನಾಳೆ ಬೇಕಲ್ಲ ಅದಕ್ಕೆ ಬೇಕಾದಂಥ ಸಾಕ್ಷಿ ಪುರಾವೆಗಳನ್ನು ಒಟ್ಟು ಮಾಡಬೇಕಲ್ಲ ಅವರು. ಈಗ ಬಂದಂಥ 5 ಮಂದಿ ಯಾರು ಮತ್ತು ಆ PSI ಅಧಿಕಾರಿಯವರು ಯಾಕೆ ಆ ಸುಳ್ಳು FIR ಅನ್ನು ಮಾಡಿದರು ಸರ್? ಈಗ ಆ ಅಧಿಕಾರಿ ಮೇಲೆಗೆ ತಾವೇನು ಕ್ರಮ ತೆಗೆದುಕೊಳ್ತೀರಿ? ಆ ನಂತರ ಆ ಮಹಿಳೆಯ FIR ಯಾಕೆ ಆಗಲಿಲ್ಲ? ಇದರ ಬಗ್ಗೆ ನೀವು ನಮಗೆ ಹೇಳಬೇಕು. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಆ ನಂತರ ನಾವು ಮುಂದಿನ ಒಂದು ಹೆಜ್ಜೆಯನ್ನು ಇಡಬೇಕಂತ ಇದ್ದೇವೆ. ತಾವು ಅದಕ್ಕೆ ಇದು ಮಾಡಬೇಕು ಸರ್. ಈಗ ನೀವು ಹೇಳಿದ ಒಂದು ವರ್ಷನ್ ಅಥವಾ ಈ ವಿಕ್ಟಿಮ್ ಆಗಿದ್ದವ್ರದ್ದು ವರ್ಷನ್ ಎಲ್ಲ ನಾನು ಕೇಳಿದ್ದೇನೆ. ಇದಕ್ಕೆ ಇನ್ನೊಂದು ವರ್ಷನ್ ನಾನು ಕೇಳಿದ್ದೇನೆ, ಅದನ್ನು ನಿಜ ಅಂತ ನಾನು ಹೇಳ್ತಿಲ್ಲ, ಅದು ಸುಳ್ಳಿರ್ಬೋದು. ಹಾಗಾಗಿ ಏನಿದ್ರು ಯಾವ ವರ್ಷನ್ ಸರ್? ಅದು ಹೇಳಿ, ಓಪನ್ ಹೇಳಿಬಿಡಿ ಸರ್. ಯಾವುದು ಇದರಲ್ಲಿ ಇದೆ ಅಲ್ಲ, ಮೆಸೇಜಸಲ್ಲಿ ಬಂದಿದೆ. ಎನಿವೆ, ನಾನು ಯಾವುದು ಸರಿ ಯಾವುದು ಸುಳ್ಳು, ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನೀವು ಹೇಳಿದ ಕೆಲವೊಂದು ವಿಚಾರಗಳು ಗೌರವಾನ್ವಿತವಾಗಿರುವಂಥ ವಿಷಯಗಳಿದೆ. ಓಕೆ, ಸೊ ಈಗ ಸದ್ಯಕ್ಕೆ FIR ಆಲ್ರೆಡಿ ದಾಖಲಾಗಿರೋದ್ರಿಂದ ತನಿಖಾಧಿಕಾರಿ ತನಿಖೆ ಮಾಡಿ ನಿಮಗೆ ಆ ತನಿಖಾಧಿಕಾರಿ ಅಥವಾ ಪೊಲೀಸ್ ಸ್ಟೇಷನ್ ಮೇಲೆ ನಂಬಿಕೆ ಇಲ್ಲ ಅಥವಾ ಸಬ್ ಇನ್ಸ್ಪೆಕ್ಟರ್ ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ಸರಿಯಾಗಲ್ಲ ಅಂತಿದ್ರೆ ನಾನು ಆ ತನಿಖಾಧಿಕಾರಿ ಯಾರಾவது ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರಿಗೆ ಬೇರೆ ಯಾವುದಾದ್ರೂ ಠಾಣೆದು ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನನಗೇನು ಸಮಸ್ಯೆ ಇಲ್ಲ. ಇಂಥ ಅಧಿಕಾರಿ ಮಾಡಿದರೆ ನ್ಯಾಯಯುತವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ನಿಮಗೆ ಯಾರಾದರೂ ಸಜೆಷನ್ ಇದ್ದರೆ ಹೇಳಿ, ಅವ್ರ ಕಡೆಯಿಂದ ನಾನು ತನಿಖೆ ಮಾಡಿಸ್ತೀನಿ. ಮೊದಲನೇದು. ಎರಡನೇದು, ಈಗ ಆಲ್ರೆಡಿ FIR ಆಗಿರೋದ್ರಿಂದ ಮತ್ತೆ ಕೌಂಟರ್ ಕೊಟ್ಟಿರುವಂಥದ್ದು ಅದರಲ್ಲೇ ಇನ್ವೆಸ್ಟಿಗೇಷನ್ದು ಭಾಗವಹಿಸುವಾಗಿ ತೊಗೊಂಡಿರ್ತಾರೆ. ಅದರಲ್ಲಿ ನಾನು ಲೀಗಲ್ ಒಪಿನಿಯನ್ ತೊಗೊಂಡು ಮತ್ತೆ ಇವರದು ಸ್ಟೇಟ್ಮೆಂಟ್ ಅಥವಾ ಇವರದ್ದು ದೂರ ಮೇಲೆ ಏನು ಮಾಡಬೇಕು ಅಂತ ನೋಡ್ತೀನಿ. ಓಕೆ.